ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು. ಅವನು ತುಂಬಾ ಕೋಪಿಷ್ಠನಾಗಿದ್ದನು. ಚಿಕ್ಕ ಪುಟ್ಟ ವಿಷಯಗಳಿಗೂ ಸಿಟ್ಟು ಮಾಡಿಕೊಳ್ಳುತ್ತಿದ್ದನು. ಅವನ ಕೋಪದಿಂದ ಅವನ ಸ್ನೇಹಿತರು ಮತ್ತು ಕುಟುಂಬದವರು ಬೇಸತ್ತು ಹೋಗಿದ್ದರು. ಒಂದು ದಿನ ಊರಿನ ಗುರುವೊಬ್ಬರು ರಾಮನ ಮನೆಗೆ ಬಂದರು. ರಾಮನ ಕೋಪದ ಬಗ್ಗೆ ತಿಳಿದ ಗುರುಗಳು ಅವನಿಗೆ ಒಂದು ಬುದ್ಧಿಮಾತನ್ನು ಹೇಳಿದರು. ರಾಮು, ಕೋಪವು ನಿನ್ನನ್ನು ದುರ್ಬಲನನ್ನಾಗಿಸುತ್ತದೆ. ಅದು ನಿನ್ನ ಮನಸ್ಸನ್ನು ಕಲುಷಿತಗೊಳಿಸುತ್ತದೆ ಮತ್ತು ನಿನ್ನ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಗುರುಗಳು ರಾಮನಿಗೆ ಒಂದು ಚೀಲವನ್ನು ಕೊಟ್ಟು ಹೇಳಿದರು, ನೀನು ಕೋಪಗೊಂಡಾಗಲೆಲ್ಲ ಈ ಚೀಲದಲ್ಲಿ ಒಂದು ಮೊಳೆಯನ್ನು ಹೊಡೆಯಬೇಕು. ರಾಮು ಗುರುಗಳ ಮಾತನ್ನು ಕೇಳಿ ಚೀಲವನ್ನು ತೆಗೆದುಕೊಂಡನು. ಮೊದಲ ದಿನವೇ ಅವನು ತುಂಬಾ ಮೊಳೆಗಳನ್ನು ಹೊಡೆದನು. ದಿನ ಕಳೆದಂತೆ ಅವನ ಕೋಪ ಕಡಿಮೆಯಾಯಿತು ಮತ್ತು ಮೊಳೆಗಳ ಸಂಖ್ಯೆಯೂ ಕಡಿಮೆಯಾಯಿತು. ಒಂದು ದಿನ ಅವನು ಒಂದೇ ಒಂದು ಮೊಳೆಯನ್ನು ಹೊಡೆಯಲಿಲ್ಲ. ರಾಮು ಸಂತೋಷದಿಂದ ಗುರುಗಳ ಬಳಿಗೆ ಹೋದನು ಮತ್ತು ತಾನು ಕೋಪವನ್ನು ನಿಯಂತ್ರಿಸಿದ ವಿಷಯವನ್ನು ಹೇಳಿದನು. ಗುರುಗಳು ಅವನನ್ನು ಅಭಿನಂದಿಸಿ ಹೇಳಿದರು, ಈಗ ನೀನು ಹೊಡೆದ ಎಲ್ಲಾ ಮೊಳೆಗಳನ್ನು ತೆಗೆಯಬೇಕು. ರಾಮು ಚೀಲದಿಂದ ಎಲ್ಲಾ ಮೊಳೆಗಳನ್ನು ತೆಗೆದನು. ಆಗ ಗುರುಗಳು ಹೇಳಿದರು, ಈ ಚೀಲದಲ್ಲಿನ ರಂಧ್ರಗಳನ್ನು ನೋಡು. ಕೋಪವು ನಿನ್ನ ಮನಸ್ಸಿನಲ್ಲಿ ಮತ್ತು ಸಂಬಂಧಗಳಲ್ಲಿ ಇದೇ ರೀತಿಯ ರಂಧ್ರಗಳನ್ನು ಉಂಟುಮಾಡುತ್ತದೆ. ಆದ್ದರಿಂದ ಎಂದಿಗೂ ಕೋಪಗೊಳ್ಳಬೇಡ. ರಾಮು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಕೋಪವನ್ನು ನಿಯಂತ್ರಿಸಲು ನಿರ್ಧರಿಸಿದನು. ಅವನು ಶಾಂತ ಮತ್ತು ಸೌಹಾರ್ದಯುತ ವ್ಯಕ್ತಿಯಾದನು. ಅವನ ಸ್ನೇಹಿತರು ಮತ್ತು ಕುಟುಂಬದವರು ಅವನ ಬದಲಾವಣೆಯನ್ನು ನೋಡಿ ಸಂತೋಷಪಟ್ಟರು. ಈ ಕಥೆಯ ನೀತಿ: ಕೋಪವು ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ. ಕೋಪವು ನಮ್ಮ ಮನಸ್ಸನ್ನು ಮತ್ತು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಶಾಂತ ಮತ್ತು ಸೌಹಾರ್ದಯುತವಾಗಿರುವುದು ಸಂತೋಷವನ್ನು ತರುತ್ತದೆ.